ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೊಂದು ಎಚ್ಚರಿಕೆಯ ಕಿವಿಮಾತು. ಇಂದು ನಾವು ಯಾವುದೇ ನೋವಿಲ್ಲದೆ, ತೊಂದರೆಗಳಿಲ್ಲದೆ ಕಲಿತ ಶಿಕ್ಷಣ ಮತ್ತು ಸ್ವಾಭಿಮಾನದ ಜೀವನ ಅನುಭವಿಸುತ್ತಿದ್ದೇವೆ ಎನ್ನುವುದಾದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿಗಳ ದಿನನಿತ್ಯದ ಶ್ರಮ, ಅವರು ಅನುಭವಿಸಿದ ಯಾತನೆ, ಅಪಮಾನ, ಅರಹೊಟ್ಟೆ ಊಟ ಮಾಡಿ ನಮಗೆ ಹೊಟ್ಟೆ ತುಂಬ ಊಟ ಮಾಡಿಸಿದ ಅವರ ಪರಿಶುದ್ಧ ಪ್ರೇಮ. ನಾವುಗಳು 5-6 ವರ್ಷದ ಮಗುವಿದ್ದಾಗ, ನಮಗೆ ಜ್ವರದಿಂದ ಅನಾರೋಗ್ಯವಾದಾಗ ಮಧ್ಯರಾತ್ರಿಯಲ್ಲಿ ಅಪ್ಪ ಅಮ್ಮ ಹೆಗಲ ಮೇಲೆ ಹಾಕಿಕೊಂಡು ಪರದಾಡಿದ ಕಷ್ಟಗಳು ಇನ್ನೂ ಕಣ್ಣಿಗೆ ಕಟ್ಟಿದಂತಿವೆ. ಅಪ್ಪ ಹೊರಗಡೆಯಿಂದ ಮನೆಗೆ ಬರುವಾಗ ನಮಗಾಗಿ ತಂದ ತರತರದ ತಿಂಡಿ ತಿನಿಸುಗಳು, ಬ್ಯಾಗ್ ಹಾಕ್ಕೊಂಡು ಶಾಲೆಯಿಂದ ಓಡೋಡಿ ಸಾಯಂಕಾಲ ಮನೆಗೆ ಬಂದಾಗ ಅಮ್ಮ ಮಗನ ಮಗಳ ನೋಡಿ ತನ್ನ 100 ನೋವುಗಳು ಮರೆತು ನನ್ನ ಮಗಳಿಗೆ ಮಗನಿಗೆ ಮಂದಿ ಕಣ್ಣಿಂದ ದೃಷ್ಟಿಯಾಗಿರಬಹುದು ಎಂದು ನಿಲ್ಲಿಸಿ ದೃಷ್ಟಿ ತೆಗೆದ ಗಳಿಗೆ ಮರೆಯಲಾಗದ ನೆನಪೆ. ಅಂತಹ ಜೀವಗಳಿಂದ ಎಲ್ಲವೂ ಪಡೆದ ನಾವು ಏನು ಮಾಡುತ್ತಿದ್ದೇವೆ, ಏನು ಮಾಡಬೇಕು? ಓ ಮನಸ್ಸೇ, ಜಾಗೃತವಾಗು. ಕಾಲಹರಣ ಮಾಡಿ ಕೆಡುವುದಕ್ಕಿಂತ ಕುಂತು ನಿರ್ಧರಿಸು. ನಿನ್ನ ನಿರ್ಧಾರಗಳ ಮೇಲೆ 2 ಪವಿತ್ರ ಜೀವಗಳು ಜೀವ ಹಿಡಿದಿವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಯಶಸ್ಸು ನಿಮ್ಮದಾಗಲಿ, ಪರಿಶ್ರಮ ನಿರಂತರವಿರಲಿ. ಬೋಧನೆ ನಮ್ಮದು, ಸಾಧನೆ ನಿಮ್ಮದು. ಇಂತಿ ನಿಮ್ಮ ಪಂಡಿತ್ ಬಿ ಮದಗುಣಕಿ. ನಮಸ್ಕಾರ.